ಕಾಮನ್ ಆಗಿ ಲೇಡೀಸ್ಗೆ ಇರುವಂತಹ ಪ್ರಾಬ್ಲಮ್ ಏನಂತಂದರೆ ಬೆಲ್ಲಿ ಫ್ಯಾಟ್. ಆಫ್ಟರ್ ಡೆಲಿವರಿ ಅಂತೂ ಎಲ್ಲರಿಗೂ ಬೆಲ್ಲಿ ಫ್ಯಾಟ್ ಇದ್ದೇ ಇರುತ್ತಲ್ವ. ಸೊ ತುಂಬ ಜನ ಬೆಲ್ಲಿ ಫ್ಯಾಟ್ ಇದೆ ಅಂತಲೇ ಅಂದರೆ ಹೊಟ್ಟೆಯ ಬೊಜ್ಜು ಅಥವಾ ಸ್ವಲ್ಪ ಹೊಟ್ಟೆ ದೊಡ್ಡದಾಗಿದೆ ಅಂತಲೇ ಸೀರೆನ ಉಡಲ್ಲ. ಸೀರೆ ಉಟ್ಟಾಗ ಇನ್ನೂ ಹೊಟ್ಟೆ ದೊಡ್ಡದಾಗಿ ಕಾಣಿಸುತ್ತೆ ಅನ್ನುವ ಸಲುವಾಗಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಟಿಪ್ಸ್ ಜೊತೆಗೆ ಸ್ವಲ್ಪ ಫ್ಯಾಟ್ ಇದ್ದರು ಅಥವಾ ಹೊಟ್ಟೆ ಬೊಜ್ಜು ದೊಡ್ಡ ಇದ್ದರು ಅಥವಾ ಬೆಲ್ಲಿ ಫ್ಯಾಟ್ ಇದ್ದವರು ಹೇಗೆ ಸೀರೆನ ಉಡಬಹುದು ಮತ್ತು ಉಟ್ಟಾದ ಮೇಲೆ ಹೇಗೆ ಕಾಣಿಸ್ತೀರಿ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವತ್ತು ವಿಡಿಯೋದಲ್ಲಿ ಹೇಳಿದಂತಹ ಟಿಪ್ಸನ್ನು ನೀವು ಟ್ರೈ ಮಾಡೋದ್ರಿಂದ ನೆಕ್ಸ್ಟ್ ಟೈಮ್ ನೀವು ಸೀರೆ ಉಟ್ಟಾಗ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಯೂಶ್ವಲಿ ನೀವು ಸೀರೆ ಉಡೋದಕ್ಕಿಂತ ಈ ಒಂದು ಪ್ಯಾಟರ್ನಲ್ಲಿ ಸೀರೆನ ಉಟ್ಕೊಂಡ್ರೆ ಸಖತ್ತಾಗಿ ಕಾಣಿಸ್ತಾರೆ. ಇದಂತೂ 100% ಹೇಳಬಲ್ಲೆ. ಹಾಗಾಗಿ ಲೇಟ್ ಮಾಡಲ್ಲ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ವೆಲ್ಕಮ್ ಟು ಮೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇನ್ನೂ ಒಳ್ಳೊಳ್ಳೆ ವಿಡಿಯೋ ನಿಮಗೆ ಸಿಗುತ್ತೆ. ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಆದಮೇಲೆ ಇದರಿಂದ ನಿಮಗೆ ಏನು ಪ್ರಯೋಜನ ಆಯಿತು ಅಂತ ಹೇಳೋದನ್ನು ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರ ಕಮೆಂಟಿಗೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೀರೆ ಉಡುವಾಗ ನೋಡಿ, ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಈಗ ಬೆಲ್ಲಿ ಫ್ಯಾಟ್ ಇದ್ದವರು ಅಥವಾ ಹೊಟ್ಟೆ ಬೊಜ್ಜು ಸ್ವಲ್ಪ ಹೆಚ್ಚಿದ್ದವರು ತುಂಬ ಇಂಪಾರ್ಟೆಂಟಾಗಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಲೇಬೇಕು. ಲಂಗ ಕಟ್ಕೊಳ್ತೀವಲ್ವ, ತುಂಬ ಜನ ಏನು ಮಾಡ್ತಾರೆ, ಹೊಟ್ಟೆ ದೊಡ್ಡದಿದೆ ಅಂತ ಹೊಟ್ಟೆ ಕೆಳಗಡೆ ಆ ಲಂಗನ ಕಟ್ತಾರೆ. ಸೊ ಅದು ತುಂಬ ಆಡ್ ಅನಿಸುತ್ತೆ, ಹೊಟ್ಟೆನೇ ತುಂಬ ದೊಡ್ಡದು ಅನಿಸ್ಬಿಡುತ್ತೆ ಆವಾಗ ಅಲ್ವಾ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಹೊಟ್ಟೆ ದೊಡ್ಡದಿದೆ ಅಂತ ತುಂಬ ಮೇಲ್ ಕಟ್ತಾರೆ. ಆವಾಗಲೂ ಕೂಡ ಈ ಕಡೆ ಕೆಳಗಡೆ ಪೋರ್ಷನಲ್ಲಿ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಹೊಟ್ಟೆ, ಅದು ಕೂಡ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನಮ್ಮ ಈ ಒಂದು ಬೆಲ್ಲಿ ಪಾಯಿಂಟ್ ಏನಂತ ಹೇಳ್ತೀವಿ, ನಾಭಿ ಏನಂತ ಹೇಳ್ತೀವಿ, ಇದಕ್ಕೆ ಕರೆಕ್ಟಾಗಿ ನಾವು ಈ ಒಂದು ಲಂಗವನ್ನು ಕಟ್ಕೊಳ್ಳೋದ್ರಿಂದ ನಮ್ಮ ಹೊಟ್ಟೆಯ ಭಾಗ ಡಿವೈಡ್ ಆಗುತ್ತೆ. ಒಂದು ಹಾಫ್ ಇಲ್ಲಿ ಬರುತ್ತೆ, ಹಾಫ್ ಈ ಕಡೆ ಬರೋದ್ರಿಂದ ಇಲ್ಲಿ ಸ್ವಲ್ಪ ಫ್ಲಾಟ್ ಆಗಿ ಕಾಣಿಸುತ್ತೆ. ಸೊ ಇದನ್ನು ಖಂಡಿತವಾಗಿ ನೀವು ಫಾಲೋ ಮಾಡಲೇಬೇಕು. ಮತ್ತೊಂದು ಪಾಯಿಂಟ್ ಅಂತ ಅಂದರೆ ಏನು ಗೊತ್ತಾ, ಲಂಗ ನೀವು ಚೂಸ್ ಮಾಡುವಂಥ ಲಂಗ ಏನಿದೆ ತುಂಬ ಅಗಲವಾಗಿರಬಾರ್ದು. ಸೊ ಕಾಟನಲ್ಲೇ ತೊಗೊಳೋದ್ರಿಂದ ಸ್ವಲ್ಪ ಥಿನ್ನಾಗಿರುವಂಥ ಮಟೀರಿಯಲ್ ತೊಗೊಳ್ಳಿ. ಸ್ವಲ್ಪ ತೆಳ್ಳಗಿರುವಂಥ ಲಂಗನ ಪರ್ಚೇಸ್ ಮಾಡಿದರೆ ತುಂಬಾ ಒಳ್ಳೆಯದು. ಮತ್ತು ಲಂಗಕ್ಕೆ ಫ್ರಂಟಲ್ಲಿ ಯಾವುದೇ ನೆರಿಗೆ ಇರಬಾರ್ದು, ಎಲ್ಲ ನೆರಿಗೆನ ನೋಡಿ ಲಂಗ ಕಟ್ಕೊಂಡಾದ್ಮೇಲೆ ಈ ಥರ ಬ್ಯಾಕ್ ಸೈಡಲ್ಲಿ ಎಲ್ಲ ನೆರಿಗೆನ ಇಲ್ಲಿ ತೊಗೊಂಡು ಬಂದುಬಿಟ್ರೆ ಸೊ ಫ್ರಂಟಲ್ಲಿ ಫ್ಲ್ಯಾಟ್ ಆಗಿ ಇರುತ್ತೆ. ಸೊ ಸೀರೆ ಉಡ್ಲಿಕ್ಕೆ ಸ್ಟಾರ್ಟ್ ಮಾಡೋದಿಲ್ಲಿ ನಾನು ಈ ಒಂದು ಇದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆದರೂ ಕೆಲವೊಬ್ರು ಅದನ್ನು ನೋಡಿರಲ್ಲ, ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇರ್ತೀರಲ್ವ. ಸೊ ನೋಡಿ, ಸೀರೆನ ನಾವು ಫಸ್ಟ್ ಟೈಮ್ ಟಕ್ಕಿನ್ ಮಾಡ್ಕೊಳ್ಳುವಾಗ ಇಲ್ಲಿ ನಮ್ಮ ಇದು ಬ್ಲೌಸ್ ಹಾಕ್ಕೊಂಡಿದ್ದೀವಿ ಅಂತ ಅಂದರೆ ಬ್ಲೌಸಿನ ಇಲ್ಲಿ ನೆಕ್ ಇರುತ್ತಲ್ವ. ಸೊ ನೆಕ್ಕಿಗೆ ಸ್ಟ್ರೇಟಾಗಿ ಇಲ್ಲಿ ತುಂಬ ಈ ಕಡೆ ಟಕ್ಕಿನ್ ಮಾಡಬೇಡಿ, ಯಾಕಂದರೆ ಸೊ ನೆಕ್ಸ್ಟ್ ರೌಂಡ್ ಇದ್ರ ಮೇಲೆ ಬರೋದ್ರಿಂದ ಇಲ್ಲಿ ದಪ್ಪ ಆಗಿಬಿಡುತ್ತೆ. ನಮ್ಮ ಇವತ್ತಿನ ಮೇನ್ ಏಮ್ ಏನಂತ ಅಂದರೆ ಹೊಟ್ಟೆ ಆದಷ್ಟು ನಾವು ಸ್ಲಿಮ್ ಆಗಿ ತೋರಿಸ್ಬೇಕಲ್ವಾ. ಹಾಗಾಗಿ ಸೊ ನೋಡಿ, ಇವಾಗ ಈ ಒಂದು ಸೀರೆನ ನಾನು ಇಲ್ಲಿ ಓಕೆ ನೋಡಿ ಈ ಕಡೆ ತುಂಬ ಈ ಕಡೆ ತೊಗೊಂಡಿಲ್ಲ, ಆದಷ್ಟು ಇಲ್ಲಿ ನಮ್ಮ ಬ್ಲೌಸಿಗೆ ಸ್ಟ್ರೇಟಾಗಿ ತೊಗೊಳ್ತಾ ಇದ್ದೀನಿ. ಓಕೆ, ಇವಾಗ ಇದನ್ನು ಹೀಗೆ ಟಕ್ಕಿನ್ ಮಾಡ್ತಾ ಇದ್ದೀನಿ. ಟಕ್ಕಿನ್ ಮಾಡುವಾಗ ಕೂಡ ಅಷ್ಟೇ, ಹೇಗೇಗೋ ಹೀಗೆಲ್ಲ ಮಾಡಿ ಇಷ್ಟು ಮುದ್ದೆ ಮಾಡಿ ಎಲ್ಲ ಟಕ್ಕಿನ್ ಮಾಡಬಾರ್ದು. ಕರೆಕ್ಟಾಗಿ ನೋಡಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಟಕ್ಕಿನ್ ಮಾಡಿ. ಸೊ ಫಸ್ಟ್ ಲೇಯರ್ ಟಕ್ಕಿನ್ ಮಾಡುವಾಗ ಆದಷ್ಟು ಇಲ್ಲಿ ಸ್ವಲ್ಪ ಶಾರ್ಟಾಗಿ ಟಕ್ಕಿನ್ ಮಾಡಿ, ಓಕೆನಾ. ಯಾಕಂತಂದರೆ ಫಸ್ಟ್ ಯಾರಾದರೂ ತುಂಬ ಫಸ್ಟ್ ಟೈಮ್ ಉಡೋರಿದ್ರೆ ಉದ್ದ ಆಗಿಬಿಡತ್ತೆ ಫಸ್ಟ್ ಲೇಯರು, ಇಲ್ಲ ಅಂತಂದರೆ ನಡೆಯುವಾಗೆಲ್ಲ ಕಾಲಿನ ಕೆಳಗೆ ಬಂದುಬಿಡುತ್ತೆ. ಓಕೆ, ಇವಾಗ ನೋಡಿ ಕರೆಕ್ಟಾಗಿ ಇದನ್ನು ಹೀಗೆ ಒಳಗಡೆದು ಓಪನ್ ಆಗಬೇಕು ಆ ಥರ. ಓಕೆ, ಸೀರೆನ ಟಕ್ಕಿನ್ ಮಾಡ್ಕೊಳ್ಳಿ. ಇವಾಗ ಒಂದು ರೌಂಡು ಹೀಗೆ ಕರೆಕ್ಟಾಗಿ ಟಕ್ಕಿನ್ ಮಾಡ್ಕೊಳ್ತಾ ಬರಬೇಕು. ಓಕೆ, ನೋಡಿ ಇಲ್ಲಿಂದ ಟಕ್ಕಿನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿಗೆ ಒಂದು ರೌಂಡು ಕರೆಕ್ಟಾಗಿ ಕಂಪ್ಲೀಟ್ ಆಯಿತು. ಓಕೆನಾ. ಸೊ ಇವಾಗ ನೆಕ್ಸ್ಟ್ ರೌಂಡು, ಈ ಸೀರೆಗೆ ನಾನು ಬ್ಲೌಸ್ ಪೀಸನ್ನು ತೆಗೆದಿಲ್ಲ. ಸೊ ರನ್ನಿಂಗ್ ಪೀಸಲ್ಲೇ ಇತ್ತು, ಹಾಗಾಗಿ ನಾನು ಇದನ್ನು ಬ್ಲೌಸ್ ಪೀಸ್ ತೆಗೆದಿಲ್ಲ. ಹಾಗಾಗಿ ಇದು ಸೀರೆ ನೋಡಿ ತುಂಬ ದೊಡ್ಡದಾಗಿದೆ, ಆದರೂ ಕೂಡ ಹೇಗೆ ಸ್ಲಿಮ್ ಆಗಿ ಉಡ್ಬೋದು ಅನ್ನೋದನ್ನು ಇವತ್ತು ತೋರಿಸ್ತೀನಿ. ಓಕೆನಾ. ಇವಾಗ ಸೆರಗಿನ ಭಾಗ ಬಂತಲ್ವಾ, ಹೀಗೆ ಲೆಫ್ಟಿಂದ ತೊಗೊಂಡು ರೈಟಿಗೆ ತೊಗೊಳ್ತಾ ಇದ್ದೀನಿ. ಓಕೆ, ಇವಾಗ ಸೆರಗು ಮಾಡೋದು ಹೇಗೆ ಅಂತ ನೋಡೋಣ. ಸೆರಗು ಮಾಡೋದು ಕೂಡ ತುಂಬ ಚೆನ್ನಾಗಿ ಒಂದು ದೊಡ್ಡ ಸಮಸ್ಯೆ. ನಾನು ಆಲ್ರೆಡಿ ಸೀರೆ ಸೆರಗು ಮಾಡೋದು ಹೇಗೆ ಅನ್ನೋದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ಕೆಳಗಿನ ಭಾಗ ಅಲ್ವಾ. ಸೊ ಇದು ಲಾಸ್ಟಲ್ಲಿ ಬರುತ್ತೆ, ಇದು ಮೇಲ್ಗಡೆ ಭಾಗ. ಓಕೆ, ಇವಾಗ ನೋಡಿ ಏನು ಮಾಡಬೇಕು ಅಂತಂದರೆ ಇದನ್ನು ನಮ್ಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ, ಇಲ್ಲಿ ನಾನು 3 ಬೆರಳನ್ನು ಇಲ್ಲಿ ತೊಗೊಂಡಿದ್ದೀನಿ, 2 ಬೆರಳನ್ನು ಹೀಗೆ ಇಟ್ಕೊಂಡಿದ್ದೀನಿ. ಓಕೆನಾ. ಸೊ ನನಗೆ ಒಂದು 4 ಇಂಚಷ್ಟು ಅಗಲ ಸಾಕಾಗತ್ತೆ. ಸೊ ನಿಮ್ಮ ಭುಜದ ಅಗಲವನ್ನು ನೋಡಿಬಿಟ್ಟು ಪ್ರತಿಯೊಬ್ಬರು ಕೂಡ
ಸೀರೆಯ ಸೆರಗನ್ನು ರೆಡಿ ಮಾಡ್ಕೋಬೇಕು. ಆ ಥರ ಮಾಡಿದರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಭುಜ ತುಂಬ ಅಗಲ ಇದ್ದಾಗ ತುಂಬ ಚಿಕ್ಕದಾಗಿ ಸೆರಗನ್ನು ಮಾಡ್ಕೋಬೇಡಿ, ಅಥವಾ ಭುಜ ತುಂಬ ಚಿಕ್ಕದಾಗಿದ್ದಾಗ ಸೆರಗನ್ನು ತುಂಬ ಅಗಲವಾಗಿ ಕೂಡ ಮಾಡ್ಕೋಬೇಡಿ. ಕರೆಕ್ಟಾಗಿ ನಿಮ್ಮ ಭುಜಕ್ಕೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಸೀರೆಯ ಒಂದು ನೆರಿಗೆನ ತೆಗಿಬೇಕು ನೋಡಿ. ಓಕೆನಾ? ಸೊ ಫಸ್ಟ್ ನೆರಿಗೆ ಯಾವಾಗಲೂ ಈ ನೆರಿಗೆ ಏನಿದೆ ಇದನ್ನು ಅಗಲವಾಗಿ ತೆಗೆದಿದ್ದೀನಿ. ಆಮೇಲೆ ಉಳಿದಿದ್ದಂತೆಲ್ಲನೂ ನೋಡಿ, ಇದು ಕಾಣಿಸ್ತಾ ಇದೆಯಾ, ಇಷ್ಟು ಗ್ಯಾಪ್ ಬಿಟ್ಬಿಟ್ಟು ಉಳಿದಂತಹ ಈ ಒಂದು ನೆರಿಗೆನ ತೆಕ್ಕೊಂಡಿದ್ದೀನಿ. ಸರಿ, ಇಲ್ಲಿ ಒಂದು ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಸೆರಗಿಗೆ ಈ ಥರ ಪಿನ್ ಮಾಡ್ಕೊಳ್ಳೋದ್ರಿಂದ ಉಳಿದಂಥ ಸೆರಗನ್ನು ತುಂಬ ಬೇಗ ಫಟಾಫಟ್ ಅಂತ ನಾವು ರೆಡಿ ಮಾಡ್ಕೋಬೋದು ನೋಡಿ. ಈ ಥರ ಒಂದ್ಸಲ ಕರೆಕ್ಟಾಗಿ ಕುಡುಗಬೇಕು. ನಾರ್ಮಲಾಗಿ ಸೀರೆ ಸೆರಗಿ ಏನಿದೆ ಅಲ್ವಾ, ಅದರ ಲೆಂತ್ ಉದ್ದನೇ ಇರಬೇಕು, ಚೆನ್ನಾಗಿ ಕಾಣಿಸುತ್ತೆ. ತುಂಬ ಉದ್ದ ಅಲ್ಲ, ಬಟ್ ಉದ್ದ ಇದ್ದರೆ ಮಾತ್ರ ಸೀರೆ ಸೆರಗಿನ ಲೆಂತ್ ಉದ್ದ ಇದ್ದರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಓಕೆ ನೋಡಿ, ಇಷ್ಟು ಲೆಂತ್ ಕರೆಕ್ಟಾಗಿದೆ. ಸೊ ಸೆರಗು ರೆಡಿ ಆಯಿತು. ಇವಾಗ ಇಲ್ಲಿ ಪಿನ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬ್ಯಾಕಲ್ಲಿ ಪಿನ್ ಮಾಡ್ಕೋಬೇಕು. ಓಕೆನಾ? ಇವಾಗ ಸೆರಗು ರೆಡಿ ಆಯಿತು. ನೆಕ್ಸ್ಟ್ ಇದನ್ನು ಹೀಗೆ ತೊಗೊಂಡ್ಬಿಟ್ಟು, ಇವಾಗ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಪಾರ್ಟು. ಸೊ ನೆಕ್ಸ್ಟ್ ಇವಾಗೊಂದು ಇಲ್ಲಿ ಟಿಪ್ಪನ್ನು ಹೇಳ್ತಾ ಇದ್ದೀನಿ. ಸೊ ಫ್ಯಾಟ್ ಇದ್ದವ್ರಿಗೆ ಏನಾಗುತ್ತೆ ಅಂತ ಅಂದರೆ, ಇಲ್ಲಿ ಹೊಟ್ಟೆ ಬೊಜ್ಜು ಸ್ವಲ್ಪ ದೊಡ್ಡದಾಗಿರುತ್ತಲ್ವ. ನಾರ್ಮಲಿ ನಾನು ಸೀರೆ ಉಡೋದು ಹೇಗೆ ಅಂತ ಹೇಳುವಾಗ ಏನು ಮಾಡ್ತೀನಿ, ಇಲ್ಲಿ ಇದನ್ನು ತುಂಬ ಹೀಗೆ ಟೈಟಾಗಿ ತೊಗೊಂಡ್ಬಿಟ್ಟು ಇಲ್ಲಿ ಪಿನ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆದರೆ ಸ್ವಲ್ಪ ಬೆಲ್ಲಿ ಫ್ಯಾಟ್ ಇದ್ದವರು ಇಲ್ಲಿ ತುಂಬ ಟೈಟಾಗಿ ತೊಗೋಬಾರ್ದು, ನಾರ್ಮಲ್ ಆಗಿ. ಓಕೆನಾ? ತುಂಬ ಟೈಟ್ ತೊಗೊಳೋದು ಬೇಡ, ಸುಮ್ಮನೆ ಹೀಗೆ ಇಷ್ಟು ತೊಗೊಂಡ್ಬಿಟ್ಟು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ. ಓಕೆ, ಬಲಗಡೆಯಲ್ಲಿ ಒಂದು ಪಿನ್ನನ್ನು ಮಾಡ್ಕೊಳ್ಳಿ. ಆದಷ್ಟು ಈ ಥರ ದೊಡ್ಡ ಪಿನ್ನನ್ನೇ ತೊಗೊಂಡು ಯೂಸ್ ಮಾಡಿ. ಓಕೆನಾ? ಇಲ್ಲಿ ನೋಡಿ ಪಿನ್ ಮಾಡ್ತಾ ಇದ್ದೀನಿ. ಪಿನ್ ಮಾಡುವಾಗ ಲಂಗದ ಜೊತೆಗೇ ಪಿನ್ ಮಾಡ್ಕೊಳ್ಳಿ. ಸೊ ಸ್ಟಿಫಾಗಿ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇಲ್ಲಿ ಬಾರ್ಡ್ರ್ ಏನಿದೆ, ಈ ಥರ ಪಿನ್ ಮಾಡೋದ್ರಿಂದ ಇಲ್ಲಿ ಬಾರ್ಡ್ರ್ ಏನಿದೆ ಇದು ಕೂಡ ಫೋಲ್ಡ್ ಆಗಲ್ಲ. ಓಕೆನಾ? ಸೊ ನೋಡಿ, ಇಲ್ಲಿಷ್ಟು ಹೊಟ್ಟೆ ಭಾಗ ಕವರ್ ಆಯಿತು ಆಲ್ರೆಡಿ. ಕರೆಕ್ಟಾ? ಇವಾಗ ಸೆಂಟ್ರ್ ಪ್ಲೀಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಸೆಂಟ್ರ್ ಪ್ಲೀಟ್ ಮಾಡುವಾಗ ಬೆಲ್ಲಿ ಫ್ಯಾಟ್ ಇರೋರು ಆದಷ್ಟು ಸ್ವಲ್ಪ ದೊಡ್ಡದಾಗಿ ನೆರಿಗೆನ ತೊಗೊಂಡ್ರೆ ತುಂಬಾ ಒಳ್ಳೆಯದು ನೋಡಿ. ಇವಾಗ ನಾನು ಇಲ್ಲಿ ದೊಡ್ಡದಾಗಿ ನೆರಿಗೆ ತೊಗೊಳ್ತಾ ಇದ್ದೀನಿ. ಯೂಶ್ವಲಿ ಏನು ಮಾಡ್ತೀವಿ ನಾವು, ಇಷ್ಟು ಚಿಕ್ಕದಾಗಿ ನೆರಿಗೆನ ತೊಗೊಳ್ತೀವಿ ಅಲ್ವಾ ನೋಡಿ, ಇಷ್ಟು ಚಿಕ್ಕದಾಗಿ. ಬಟ್ ಇವತ್ತು ಸ್ವಲ್ಪ ಅಗಲವಾಗಿ ನಾನು ಇಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಅಗಲವಾಗಿ ಮಾಡ್ಕೊಳ್ಳೋದ್ರಿಂದ ಸೊ ಫ್ರಂಟಲ್ಲಿ ಅಷ್ಟು ಒಂದು ದಪ್ಪ ಕಾಣಿಸಲ್ಲ. ಓಕೆ, ನಾನು ನೆರಿಗೆ ಸ್ವಲ್ಪ ತೆಳ್ಳಗೇನೆ ಬರುತ್ತಲ್ವಾ, ಹಾಗಾಗಿ. ಈ ಸೀರೆ ದೊಡ್ಡದಾಗಿದೆ, ಹಾಗಾಗಿ ನೆರಿಗೆ ಕೂಡ ತುಂಬ ಹೆಚ್ಚಾಗಿ ಬರ್ತಾ ಇದೆ. ಇಲ್ಲಾಂದರೆ 4ರಿಂದ 5 ನೆರಿಗೆ ಬರುತ್ತೆ, ಅಷ್ಟೇ ಸಾಕಾಗುತ್ತೆ ಆರಾಮ್. 4 ನೆರಿಗೆ ಬಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ನೋಡಿ, ಇವಾಗ ಇದನ್ನು ಹೀಗೆ ಕರೆಕ್ಟಾಗಿ ಈ ಥರ ಕೂತ್ಕೊಳ್ಳುತ್ತೆ, ಅದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇದನ್ನು ಕರೆಕ್ಟಾಗಿ ಜೋಡಿಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ನಾನಿಲ್ಲಿ ನೋಡಿ ಈ ಥರ ಪಿನ್ ಸಿಗುತ್ತೆ. ಆದಷ್ಟು ನೆರಿಗೆಗಳಿಗೆ ಈ ಥರ ಪಿನ್ನನ್ನು ಹಾಕಿ, ಸೀರೆ ಹಾಳಾಗಲ್ಲ ಈ ಥರ ಪಿನ್ಗಳನ್ನು ಯೂಸ್ ಮಾಡೋದ್ರಿಂದ. ಸರಿನಾ? ಇವಾಗ ಇದನ್ನು ಟಕ್ಕಿನ್ ಮಾಡ್ತೀನಿ. ಟಕ್ಕಿನ್ ಮಾಡುವಾಗ ಕೂಡ ಅಷ್ಟೇ, ಫ್ರಂಟ್ ನೆರಿಗೆ ಏನಿದೆ ಆದಷ್ಟು ಉದ್ದ ಇರಲಿ, ಅಂದರೆ ನಮ್ಮ ಕಾಲು ಕಾಣಿಸ್ಬಾರ್ದು. ನೀವು ಬೇಕಾದರೆ ಒಂದೆರಡು ನೆರಿಗೆನ ಕಾಲಿಂದ ಮೆಟ್ಟಿಟ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಟಕ್ಕಿನ್ ಮಾಡ್ಕೋಬೇಕು. ನೆರಿಗೆ ಅಗಲವಾಗಿದೆ ಅಲ್ವಾ, ಇವಾಗ ಇದನ್ನು ನೋಡಿ ಟಕ್ಕಿನ್ ಮಾಡುವಾಗ ಕೂಡ ಅಷ್ಟೇ, ಇಲ್ಲಿ ಈ ಥರ ಎಲ್ಲ ಮುದ್ದೆ ಮಾಡ್ಕೋಬೇಡಿ. ಇದನ್ನು ಹೀಗೆ ಓಪನ್ ಆಗಿ ಟಕ್ಕಿನ್ ಮಾಡಿ ಇದು ಒಳಗಡೆ ಹೋಗಿ ಕೂಡ ಹಾಗೆ ಸ್ಪ್ರೆಡ್ ಆಗಬೇಕು ಕರೆಕ್ಟಾಗಿ. ಓಕೆನಾ? ಮುದ್ದೆ ಆಗಿ ಕೂತ್ಕೋಬಾರ್ದು, ಆವಾಗ ಮತ್ತೆ ಹೊಟ್ಟೆ ಭಾಗ ಹೆಚ್ಚಾಗಿ ಕಾಣಿಸುತ್ತೆ ನೋಡಿ. ಇಷ್ಟು ಕರೆಕ್ಟಾಗಿ ಫ್ಲ್ಯಾಟಾಗಿ ಕೂತ್ಕೋಬೇಕು. ಸರಿನಾ? ಇವಾಗ ನಾವಿಲ್ಲಿ ಏನು ಮಾಡಬೇಕಂತ ಇಲ್ಲ, ಇಲ್ಲಿ ಆಲ್ರೆಡಿ ಕರೆಕ್ಟಾಗಿ ಕೂತಿರುತ್ತೆ. ಇಲ್ಲಿ ಬೆಲ್ಲಿ ಫ್ಯಾಟ್ ಇರೋದ್ರಿಂದ ಇಲ್ಲಿ ಆಲ್ರೆಡಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇಲ್ಲಿ ಟೈಟ್ ಮಾಡೋದು ಬೇಡ. ಟೈಟ್ ಮಾಡೋದ್ರಿಂದ ಮತ್ತೆ ಈ ಪೋರ್ಷನ್ ಏನಾಗುತ್ತೆ, ದಪ್ಪಾಗಿ ಕಾಣುತ್ತೆ. ಸೊ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸೀರೆ ಇತ್ತು ಅಂತಂದರೆ ಅದನ್ನು ಡೈರೆಕ್ಟಾಗಿ ಹೀಗೆ ಬ್ಯಾಕಲ್ಲಿ ತೊಗೊಂಡು ನೋಡಿ ಹೀಗೆ ಟಕ್ಕಿನ್ ಮಾಡಬೇಕು ಅಷ್ಟೇ. ನೋಡಿ ಎಷ್ಟು ದಪ್ಪ ಸೀರೆನ ಉಟ್ಕೊಂಡಿದ್ದೀನಿ, ಆದರೂ ನೋಡಿ ಇಲ್ಲೇನು ಅಷ್ಟು ದಪ್ಪದಾಗ ಕಾಣಿಸ್ತಾನೆ ಇಲ್ಲ. ನೀವು ಹೇಳ್ಬೋದು ಮೇಡಮ್ ನಿಮಗೆ ಬೆಲ್ಲಿ ಫ್ಯಾಟ್ ಇಲ್ಲ ಅಂತ. ಹೌದು, ನನಗೆ ಫ್ಯಾಟ್ ಇಲ್ಲ. ಫ್ಯಾಟ್ ಇದ್ದವ್ರು ಕೂಡ ಈ ಒಂದು ಸ್ಟೈಲಲ್ಲಿ ಉಟ್ಕೊಂಡು ನೋಡಿ, ನಾರ್ಮಲ್ ಆಗಿ ನೀವು ಉಡೋಕ್ಕಿಂತ 100%
ತುಂಬ ಇಂಪ್ರೂವ್ ಆಗಿ ಕಾಣಿಸುತ್ತೆ ಲುಕ್ ನೀವು ಸೀರೆ ಉಟ್ಕೊಂಡಾಗ. ಈ ಒಂದು ಮೆಥಡಲ್ಲಿ ನೀವು ಸೀರೆನ ಟ್ರೈ ಮಾಡಿದರೆ ಖಂಡಿತವಾಗಿ ಬೆಲ್ಲಿ ಫ್ಯಾಟ್ ಇದ್ದವರು ಈ ಒಂದು ಮೆಥಡನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಬಂದು ನೀವು ಹೇಳಲೇಬೇಕು ನಿಮಗೆ ಇದರಿಂದ ಏನು ಉಪಯೋಗ ಆಯಿತು ಮತ್ತು ಏನಾದರೂ ಡಿಫ್ರೆಂಟ್ ಅನಿಸ್ತಾ ನೀವು ಸೀರೆ ಉಡೋ ಪ್ಯಾಟರ್ನ್ ಮತ್ತು ಈ ಪ್ಯಾಟರ್ನಿಂದ ಏನಾದರೂ ನೀವು ಸೀರೆ ಉಟ್ಕೊಂಡಾಗ ಡಿಫ್ರೆನ್ಸ್ ಕಾಣಿಸ್ತಾ ನಿಮಗೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಬೇರೆಯವರಿಗೂ ಕೂಡ ಅದರಿಂದ ಅನುಕೂಲ ಆಗುತ್ತೆ. ನೋಡಿ ಇವಾಗ ಕಂಪ್ಲೀಟಾಗಿ ಸೀರೆ ಉಟ್ಕೊಂಡಾಗಿದೆ ಅಲ್ವಾ, ಆದರೂ ಕೂಡ ಒಂದು ಮಿಸ್ಟೇಕ್ ಇದೆ ಇಲ್ಲಿ. ಏನು ಅಂತ ಹೇಳಿ ನೋಡೋಣ ಗೊತ್ತಾಗುತ್ತಾ ಅಂತ. ಸೊ ಹೇಳ್ತೀನಿ ನೋಡಿ, ಏನಂತ ಅಂದರೆ ಇವಾಗ ಎಲ್ಲರಿಗೂ ಕೂಡ ಅಷ್ಟೇ ಸೀರೆ ಉಟ್ಕೊಂಡಾದ್ಮೇಲೆ ಈ ಫಸ್ಟ್ ಪ್ಲೀಟ್ ಏನಿದೆ ಇದು ಈ ಥರ ಕೊಟ್ಟೆ ಅಂತ ಅನಿಸ್ಬಿಡುತ್ತೆ ಅಲ್ವಾ. ಸೊ ಇಲ್ಲಿ ಲೂಸಾಗಿ ಕೂತ್ಕೊಳ್ಳುತ್ತೆ, ಎಷ್ಟು ಚೆನ್ನಾಗಿ ಅನಿಸಲ್ಲ ನೋಡಿ, ಏನೋ ಒಂದು ಲುಕ್ ಚೆನ್ನಾಗಿಲ್ಲ ಅನಿಸುತ್ತೆ. ಆವಾಗ ಏನು ಮಾಡಬೇಕು ಅಂತ ಅಂದರೆ ನೋಡಿ, ಇದನ್ನು ಸ್ವಲ್ಪ ಹೀಗೆ ಎಳೆದ್ಬಿಟ್ಟು ಓಕೆ, ಈ ಫಸ್ಟ್ ನೆರಿಗೆನ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾ ಸೀರೆ ಏನಿದೆ ಇದೆಲ್ಲ ಇಲ್ಲಿ ಬಂತು. ಇವಾಗ ಇದನ್ನು ಈಗ ಮೇಲೆ ತೊಗೊಂಡ್ಬಿಟ್ಟು ಇದನ್ನು ಇಲ್ಲಿ ಹೀಗೆ ಫೋಲ್ಡ್ ಮಾಡಬೇಕು. ನೋಡಿ ಕಾಣಿಸ್ತಾ, ಈಗ ತೊಗೊಂಡು ಇಲ್ಲಿ ಫೋಲ್ಡ್ ಮಾಡಬೇಕು ಭುಜದ ಕೆಳಗೆ. ಓಕೆ, ಇಲ್ಲಿ ಫೋಲ್ಡ್ ಮಾಡಿ ಇಲ್ಲೊಂದು ಪಿನ್ ಮಾಡ್ಕೋಬೇಕು. ಹೊರಗಡೆಯಿಂದನೇ ಪಿನ್ ಮಾಡ್ತಾಯಿದ್ದೀನಿ, ಒಳಗಡೆಯಿಂದ ಬೇಕಾದರೂ ಪಿನ್ ಮಾಡ್ಕೋಬೋದು. ಸೊ ಬ್ಲೌಸ್ ಜೊತೆಗೆ ಇಲ್ಲಿ ಪಿನ್ ಮಾಡ್ಕೋಬೇಕು ನೋಡಿ, ಈ ಥರ ಪಿನ್ ಮಾಡ್ಕೊಂಡಾಯ್ತಾ. ಇವಾಗ ನೋಡಿ ಇದು ಹೀಗೆ ಒಳಗೆ ಹೋಗುತ್ತೆ, ಕಾಣಿಸೋದು ಇಲ್ಲ ನಾವು ಪಿನ್ ಮಾಡಿದ್ದು. ಇವಾಗ ನೋಡಿ ಎಷ್ಟು ಟೈಟಾಗಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ಅಂತ ಅಲ್ವಾ. ನೋಡಿ ಇವಾಗ ಇದು ಸ್ಟ್ರೇಟ್ ಆಗಿರಬಾರ್ದು, ಇದನ್ನು ಸ್ವಲ್ಪ ಹೀಗೆ ಡೌನ್ ಮಾಡಿ ಓಕೆ, ಆಮೇಲೆ ಉಳಿದಂಥ ನೆರಿಗೆನ ಈ ಥರ ಕರೆಕ್ಟಾಗಿ ಸೆಟ್ ಮಾಡಿಕೊಂಡ್ರೆ ಆಯಿತು. ಸೊ ನೋಡಿರಲ್ವ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಸೀರೆ ಉಡುವಂತಹ ಪ್ಯಾಟರ್ನ್ ಇರ್ಬೋದು ಅಥವಾ ಇದರಲ್ಲಿ ಹೇಳಿರುವಂತಹ ಟಿಪ್ಸ್ ಇರ್ಬೋದು ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿಯವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಗುಡ್ ಡೇ, ಟೇಕ್ ಕೇರ್, ಬಾಯ್.